ಆತ್ಮೀಯ ಸ್ನೇಹಿತ ಬಂಧುಗಳೇ, ಮಹಾಭಾರತವು ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದು. ಇದು ಹಿಂದೂ ಧರ್ಮದ ಒಂದು ಮುಖ್ಯ ಪಠ್ಯವೂ ಹೌದು. ಸಂಪೂರ್ಣ ಮಹಾಭಾರತವು 1,00,000ಕ್ಕಿಂತ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಿವೆ. ಇದು ಇಂದಿಗೂ ನಮ್ಮ ಕಣ್ಣು ಮುಂದೆನೇ ಇದೆ. ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಅನೇಕ ಪುರಾವೆಗಳು ಇಂದಿಗೂ ನಮ್ಮ ಕಣ್ಣು ಮುಂದೆ ಪ್ರಸ್ತುತವಾಗಿ ಕಾಣಿಸ್ತಾ ಇದೆ. ಅಂತಹ ಪುರಾವೆಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಶೇರ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕುರುಕ್ಷೇತ್ರದಲ್ಲಿ ನಡೆದ ಈ ಧಾರ್ಮಿಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಹಲವು ಕಥೆಗಳಿವೆ. ಆದರೆ ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಅಂತಹ ಕೆಲವು ಕಥೆಗಳಿವೆ ಎಂಬುದು ನಿಮಗೆ ಗೊತ್ತೇ. ಅದರ ಪುರಾವೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಅಂತಹ ಕಥೆಗಳು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಕುರುಕ್ಷೇತ್ರ ನಡೆದ ಸ್ಥಳದಲ್ಲಿ ಪುರಾತನದ ಬಾವಿ ಇದೆ. ಮಹಾಭಾರತದ ಮಹಾಯುದ್ಧವು ಕೌರವರು ಮತ್ತು ಪಾಂಡವರ ನಡುವೆ ನಡೆದ ನಗರವೇ ಕುರುಕ್ಷೇತ್ರ. ಹರಿಯಾಣ ರಾಜ್ಯದಲ್ಲಿ ನೆಲೆಗೊಂಡಿರುವ ಈ ನಗರದಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬ್ರಹ್ಮಜ್ಞಾನವನ್ನು ನೀಡಿದನು. ಅದನ್ನು ನಾವು ಇಂದು ಭಗವದ್ಗೀತೆ ಎಂದು ಕರೆಯುತ್ತೇವೆ. ಪುರಾತತ್ವ ಶಾಸ್ತ್ರದ ಸಮೀಕ್ಷೆಯಲ್ಲಿ ಈ ಸ್ಥಳದಿಂದ ಮಹಾಭಾರತದ ಕಾಲದ ಅನೇಕ ಅವಶೇಷಗಳು ಕಂಡುಬಂದಿವೆ. ಇದರಲ್ಲಿ ಬಾಣಗಳು, ಈಟಿಗೆಗಳು ಇತ್ಯಾದಿಗಳು ಸೇರಿವೆ. ಕುರುಕ್ಷೇತ್ರದಲ್ಲಿ ಪುರಾತನವಾದ ಬಾವಿಯಿದ್ದು ಈಗಲೂ ಅಸ್ತಿತ್ವದಲ್ಲಿದೆ. ಅಲ್ಲಿ ಕರ್ಣನು ಯುದ್ಧದ ಸಮಯದಲ್ಲಿ ಚಕ್ರವ್ಯೂಹವನ್ನು ಸೃಷ್ಟಿಸಿದನು ಮತ್ತು ಮೋಸದಿಂದ ಅಭಿಮನ್ಯುವನ್ನು ಕೊಂದನು ಎನ್ನಲಾಗುತ್ತೆ. ಭಗವಾನ್ ಖಾಟು ಶ್ಯಾಮ ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಘಟೋತ್ಕಚನ ಮಗ ಬಾರ್ಬರಿಕನು ಎಷ್ಟು ಬಲಿಷ್ಠನಾಗಿದ್ದನೆಂದರೆ ಅವನು ಕೇವಲ 3 ಬಾಣಗಳಿಂದ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು ಅಂತ ಮಹಾಭಾರತದಲ್ಲಿ ಹೇಳಲಾಗುತ್ತೆ. ಬಾರ್ಬರಿಕ ಯುದ್ಧ ಭೂಮಿಗೆ ಪ್ರವೇಶಿಸಿದರೆ ಕೆಲವೇ ನಿಮಿಷಗಳಲ್ಲಿ ಯುದ್ಧವು ಕೊನೆಗೊಳ್ಳುತ್ತದೆ ಎಂದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅವನನ್ನು ತಡೆಯಲು ಬ್ರಾಹ್ಮಣನ ವೇಷದಲ್ಲಿದ್ದ ಶ್ರೀಕೃಷ್ಣನು ಬಾರ್ಬರಿಕನಲ್ಲಿ ಆತನ ತಲೆಯನ್ನು ದಾನವಾಗಿ ಕೇಳ್ತಾನೆ. ತಲೆಯನ್ನು ದಾನ ಮಾಡಿದರೆ ಕಲಿಯುಗದಲ್ಲಿ ಶ್ಯಾಮ ಅಂದರೆ ಶ್ರೀಕೃಷ್ಣನ ಹೆಸರಿನಲ್ಲಿ ನಿನ್ನನ್ನು ಪೂಜಿಸಲಾಗುವುದು ಎನ್ನುವ ವರವನ್ನು ನೀಡಿರುತ್ತಾನೆ. ಬ್ರಾಹ್ಮಣನ ವೇಷಧಾರಿಯಲ್ಲಿ ಬಂದಂತಹ ಆ ಮನುಷ್ಯ ಶ್ರೀಕೃಷ್ಣನೇ ಎಂದು ಅರಿತ ಬಾರ್ಬರಿಕನು ತನ್ನ ತಲೆಯನ್ನು ಕತ್ತರಿಸಿ ಶ್ರೀಕೃಷ್ಣನಿಗೆ ಒಪ್ಪಿಸಲು ಮುಂದಾಗ್ತಾನೆ. ಆದರೆ ಒಂದು ಮಾತನ್ನು ಹೇಳ್ತಾನೆ, ನಾನು ತಲೆಯನ್ನು ಕತ್ತರಿಸಿ ನಿಮಗೆ ನೀಡಿದಾಗ ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ವೀಕ್ಷಿಸಲು ನನಗೆ ಅನುವು ಮಾಡಿಕೊಡಬೇಕು ಎಂಬ ವಿಷಯವನ್ನು ವ್ಯಕ್ತಪಡಿಸ್ತಾನೆ. ಈ ಮಾತಿಗೆ ಒಪ್ಪಿಕೊಂಡ ಶ್ರೀಕೃಷ್ಣ ಪರಮಾತ್ಮನು ಬಾರ್ಬರಿಕನ ತಲೆಯನ್ನು ತೆಗೆದುಕೊಂಡು ಹೋಗಿ ಯುದ್ಧವನ್ನು ಕಾಣಿಸುವ ಹಾಗೆ ಒಂದು ಬೆಟ್ಟದ ಮೇಲೆ ಅವನ ತಲೆಯನ್ನು ಇಡುತ್ತಾನೆ. ಆ ತಲೆ ಇರಿಸಿದ ಸ್ಥಳ ಇಂದು ಭಗವಾನ್ ಖಾಟು ಶ್ಯಾಮ ದೇವಸ್ಥಾನವೆಂದು ಹೆಸರುವಾಸಿಯಾಗಿದೆ. ಈ ಸ್ಥಳವು ನಮಗೆ ಇಂದಿಗೂ ನೋಡಲು ಸಿಗುತ್ತೆ. ಈ ಸ್ಥಳವು ರಾಜಸ್ಥಾನದ ಸೀಕರ ಜಿಲ್ಲೆಯಲ್ಲಿದೆ ಮತ್ತು ಖಾಟು ಶ್ಯಾಮ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಖಾಟು ಶ್ಯಾಮನ ಭೇಟಿಗೆ ಲಕ್ಷಾಂತರ ಭಕ್ತರು ಇಂದಿಗೂ ಸಹ ಅಲ್ಲಿ ಭೇಟಿ ನೀಡುತ್ತಾರೆ. ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ವೀಕ್ಷಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಈ ಬಾರ್ಬರಿಕ ಅಥವಾ ಖಾಟು ಶ್ಯಾಮನು ಒಬ್ಬನು ಅಂತ ಹೇಳಲಾಗುತ್ತೆ. ಹನುಮಂತ ಮತ್ತು ಭೀಮನ ಭೇಟಿಗೆ ಸಾಕ್ಷಿಯಾದ ಸ್ಥಳ. ಹನುಮಂತನು ಮತ್ತು ಬಾಹುಬಲಿ ಭೀಮ ಪರ್ವತದ ಮೇಲೆ ಭೇಟಿಯಾದ ಕಥೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹನುಮಂತನು ವಯಸ್ಸಾದ ಕಪಿಯ ರೂಪವನ್ನು ಧರಿಸಿ ಭೀಮನು ಬರುತ್ತಿರುವ ದಾರಿಗೆ ಅಡ್ಡಲಾಗಿ ತನ್ನ ಬಾಲವನ್ನು ದಾರಿಗೆ ಹಾಕಿರುತ್ತಾನೆ. ದಾರಿಯ ಮಧ್ಯಭಾಗದಲ್ಲಿ ಇರುವ ಕೋತಿಯ ಬಾಲವನ್ನು ಗಮನಿಸಿದ ಭೀಮನು ಆ ದಾರಿಯ ಅಡ್ಡಲಾಗಿರುವ ನಿನ್ನ ಬಾಲವನ್ನು ಬದಿಗೆ ಇಡಲು ಆ ವಯಸ್ಸಾದ ಕೋತಿಗೆ ಹೇಳ್ತಾನೆ. ಆದರೆ ವಯಸ್ಸಾದ ಕೋತಿಯು ನನಗೆ ಅದು ಸಾಧ್ಯವಾಗುತ್ತಿಲ್ಲ, ನನಗೆ ತುಂಬ ವಯಸ್ಸಾಗಿದೆ, ನೀನು ನೋಡಲು ತುಂಬ ಬಲಶಾಲಿಯಾಗಿ ಕಾಣುತ್ತಿದ್ದೀಯಾ, ಹಾಗಾಗಿ ನೀನೇ ಆ ಬಾಲವನ್ನು ಬದಿಗೆ ಇಟ್ಟು ಮುಂದೆ ಸಾಗು ಅಂತ ಹೇಳ್ತಾನೆ. 100 ಆನೆಗಳ ಬಲವನ್ನು ಹೊಂದಿದಂತಹ ಭೀಮನು ಆ ವಯಸ್ಸಾದ ಕೋತಿಯ ಬಾಲವನ್ನು ಎತ್ತಲು ಪ್ರಯತ್ನಿಸಿದಾಗ ಆ ಬಾಲ ಸ್ವಲ್ಪವೂ ಅಲಗಾಡಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಲ್ಪವೂ ಅಲಗಾಡದೆ ಇರುವ ಆ ವಯಸ್ಸಾದ ಕೋತಿಯ ಬಾಲವನ್ನು ಗಮನಿಸಿದ ಭೀಮನಿಗೆ ಗೊತ್ತಾಗುತ್ತೆ, ಇದು ಸಾಮಾನ್ಯವಾದ ಕೋತಿಯಲ್ಲ, ಇದು ಯಾವುದೋ ಒಂದು ಅದ್ಭುತವಾದ ಶಕ್ತಿ ಹೊಂದಿದಂಥ ಕೋತಿ ಇರಬಹುದು ಎಂಬ ಭಾವನೆಯನ್ನು ವ್ಯಕ್ತಪಡಿಸಿದಾಗ ವಯಸ್ಸಾದ ಕೋತಿಯ ರೂಪದಲ್ಲಿದ್ದ ಆಂಜನೇಯ ತನ್ನ ನಿಜ ರೂಪದ ದರ್ಶನವನ್ನು ಭೀಮನಿಗೆ ನೀಡುತ್ತಾನೆ. ಈ ಘಟನೆ ನಡೆದ ಸ್ಥಳವು ಉತ್ತರಾಖಂಡದಿಂದ ಜೋಶಿ ಮಠದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಹನುಮಾನ್ ಚೆಟ್ಟಿಯಲ್ಲಿ ಈ ಘಟನೆ ನಡೆದಿದೆ ಎಂದು ಇತಿಹಾಸಕಾರರು ಮತ್ತು ವಿದ್ವಾಂಸರು ಹೇಳುತ್ತಾರೆ. ಆಗ ಹನುಮಂತನು ಭೀಮನನ್ನು ಮಹಾಭಾರತದಲ್ಲಿ ಗೆಲ್ಲುವಂತೆ ಆಶೀರ್ವಾದ ಮಾಡುತ್ತಾನೆ.
ಸಿಂಧು ಕಣಿವೆಯು ಬ್ರಹ್ಮಾಸ್ತ್ರದಿಂದ ನಾಶವಾಯಿತು. ಬ್ರಹ್ಮಾಸ್ತ್ರವನ್ನು ವೇದಗಳಲ್ಲಿ ಅತ್ಯಂತ ವಿನಾಶಕಾರಿ ಆಯುಧವೆಂದು ವಿವರಿಸಲಾಗಿದೆ. ಆದರೆ ಮಹಾಭಾರತದಲ್ಲಿ ಗುರು ದ್ರೋಣರ ಮಗ ಅಶ್ವತ್ಥಾಮ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾನೆ. ಆದರೆ ಈ ವಿನಾಶಕಾರಿ ಆಯುಧವನ್ನು ಹೇಗೆ ಹಿಂದಿರುಗಿಸಬೇಕು ಎಂಬುದು ಅರ್ಜುನನಿಗೆ ತಿಳಿದಿರಲಿಲ್ಲ. ತನ್ನ ಮುಂದೆ ಬರುತ್ತಿರುವ ಬ್ರಹ್ಮಾಸ್ತ್ರವನ್ನು ನೋಡಿದ ಅರ್ಜುನನು ಭಯಗೊಂಡು ಮತ್ತು ಶ್ರೀಕೃಷ್ಣನಿಗೆ ಸಲಹೆಯನ್ನು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಬಳಸಿ ಈ ವಿನಾಶಕಾರಿ ಅಸ್ತ್ರವನ್ನು ನಿಲ್ಲಿಸಲು ಸೂಚಿಸುತ್ತಾನೆ. ಆದರೆ ಇದಕ್ಕೆ ಒಪ್ಪದ ಅರ್ಜುನನಿಗೆ ಶ್ರೀಕೃಷ್ಣನು ಇದು ನಿನ್ನ ಪ್ರಾಣ ರಕ್ಷಣೆ ಮಾತ್ರವಲ್ಲ, ನಿನ್ನ ಸಹೋದರರ ಪ್ರಾಣ ರಕ್ಷಣೆಯೂ ಎಂದು ಅವನ ಮನವೊಲಿಸುತ್ತಾನೆ. ಶ್ರೀಕೃಷ್ಣನ ಆದೇಶದಂತೆ ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನು ಬಳಸುತ್ತಾನೆ. ಈ ಅಸ್ತ್ರದ ಬಳಕೆಯಿಂದ ಲಕ್ಷಾಂತರ ಜನರ ಪ್ರಾಣ ಕಳೆದುಕೊಳ್ಳುತ್ತಾರೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂಥ ಸ್ಥಳ ಅದು ಸಿಂಧು ಕಣಿವೆಯಾಗಿರುತ್ತದೆ. ಸಿಂಧು ಕಣಿವೆಯಲ್ಲಿ ಅನೇಕ ಲಕ್ಷಾಂತರ ಜನರು ಅಲ್ಲಿ ವಾಸವಾಗಿರುತ್ತಾರೆ. ಈ ಅಸ್ತ್ರದ ಪ್ರವಾಹಕ್ಕೆ ಸಿಕ್ಕ ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನು ಅಲ್ಲಿ ಬಿಡುತ್ತಾರೆ. ಇದೇ ಕಾರಣದಿಂದ ಸಿಂಧು ಕಣಿವೆಯ ನಾಶವಾಯಿತು ಅಂತ ಹೇಳಲಾಗುತ್ತೆ. ಇವಿಷ್ಟು ಮಹಾಭಾರತಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿವೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.